ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಚ್ ಇದೆ ಗುರು, ಯಾರು ಕೂಡ ನೋಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಮ್ಮ ಬುಲ್ಸ್ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಉಡುಗೊರೆನ ಕೊಡೋದಿಕ್ಕೆ ರೆಡಿ ಆಗಿದ್ದಾರೆ, ಅದು ಕೂಡ ಬೆಂಗಾಲ್ ವಾರಿಯರ್ಸ್ ತಂಡದ ಎದುರುಗಡೆ. ಸೊ ನಿಮ್ಗೆ ಅನಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ? ಸೊ ಇವತ್ತು ಮೇನ್ ಟಾಪಿಕ್ ಮರ್ತ್ಬಿಟ್ಟಿದ್ದೀನಿ ಗುರು. ಸೊ ಇವತ್ತು ನಾವು ಮಾತಾಡೋಕೆ ಹೋಗ್ತಾ ಇರೋದು ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪಟ್ನಾ ಪೈರೇಟ್ಸ್. ಒಂದ್ ರೀತಿ ಹೇಳೋದಾದ್ರೆ ಈ ಸೀಸನ್ ಅಲ್ಲಿ ಸಾಕಷ್ಟು ಟೈ ಬ್ರೇಕ್ ಗಳು ನೋಡೋದಕ್ಕೆ ನಮ್ಗೆ ಸಿಗ್ತಾ ಇದಾವೆ ಗುರು. ಸಾಕಷ್ಟು ಮ್ಯಾಚ್ ಗಳು ಟೈ ಕೂಡ ಆದ್ವು. ಅದೇ ರೀತಿ ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪಟ್ನಾ ಪೈರೇಟ್ಸ್ ಈ ಮ್ಯಾಚ್ ನಲ್ಲಿ ಟೈ ಆಯ್ತು ಗುರು. ಬಟ್ ದಬಾಂಗ್ ಡೆಲ್ಲಿ ಕೆಸಿ ಹತ್ರ ಗೆಲ್ಲುವಂತ ಚಾನ್ಸಸ್ ಸಾಕಷ್ಟು ಇತ್ತು, ಬಟ್ ಕೊನೆಯಲ್ಲಿ ಬಿಟ್ಕೊಟ್ಬಿಟ್ರು ಅಂತ ನನ್ಗೆ ಅನ್ನಿಸ್ತು ಗುರು. ಪಟ್ನಾ ಪೈರೇಟ್ಸ್ ಕಮ್ ಬ್ಯಾಕ್ ಖಂಡಿತವಾಗ್ಲೂ ಆಟ್ಸಪ್ ಮಾಡ್ಲೇಬೇಕು. ಸೊ ಈ ಮ್ಯಾಚ್ ನಲ್ಲಿ ಯಾರ್ಯಾರು ಎಷ್ಟು ಅಂಕ ತಗೊಂಡ್ರು, ಮ್ಯಾಚ್ ಕತೆ ಏನಾಯ್ತು, ಎಲ್ಲಿ ತಿರುವು ಪಟ್ಕೊಳ್ತು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಒಳಗಡೆ ಇರಟ್ಟು ವಿಚಾರಕ್ಕೆ ಹೊರಟೋಗ್ಬಿಡೋಣ. ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪಟ್ನಾ ಪೈರೇಟ್ಸ್ ರೈಡ್ ಪಾಯಿಂಟ್ ವಿಚಾರಿಸಕ್ಕೆ ಬಂತು ಅಂತ ಆದ್ರೆ 23 ರೈಡ್ ಅಂಕನ ತಗೊಂಡಿದ್ದು ದಬಾಂಗ್ ಡೆಲ್ಲಿ ಕೆಸಿ, ಆದ್ರೆ 25 ರೈಡ್ ಅಂಕನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್. ಬಟ್ ಈ ರೈಡ್ ಪಾಯಿಂಟ್ಸ್ ಗಳು ಬಂದಿದ್ದು ಕೊನೆಯಲ್ಲಿ. ಸ್ಟಾರ್ಟಿಂಗ್ ಎರಡು ತಂಡದ ರೈಡರ್ಸ್ ಗಳು ಕೂಡ ಅಷ್ಟೇನು ಜಗ್ಗಾಟ ಕೊಡ್ತಾ ಇರಲಿಲ್ಲ. ಬಟ್ ದಬಾಂಗ್ ಡೆಲ್ಲಿ ಕೆಸಿ ಪರವಾಗಿ ಅಶ್ರಫ್ ಮಲ್ಲಿಕ್ ಅಬ್ಬರಿಸ್ತಾನೆ ಇದ್ರು, ಬಟ್ ಕೊನೆಯಲ್ಲಿ ಅಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು ಪಟ್ನಾ ಪೈರೇಟ್ಸ್ ರೈಡರ್ಸ್. ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ದಬಾಂಗ್ ಡೆಲ್ಲಿ ಕೆಸಿ ತಂಡದ ಪರವಾಗಿ ಒಂದು ಸೂಪರ್ ರೈಡ್ ಆಗುತ್ತೆ. ಇನ್ನು ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 10 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ದಬಾಂಗ್ ಡೆಲ್ಲಿ ಕೆಸಿ, ಆದ್ರೆ 9 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ತಂಡ ಗುರು. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ಬಾರಿ ಆಲ್ಔಟ್ ಆಗುತ್ತೆ ದಬಾಂಗ್ ಡೆಲ್ಲಿ ಕೆಸಿ, ಅಲ್ಲ ಪಟ್ನಾ ಪೈರೇಟ್ಸ್ ತಂಡ. ಅದಕ್ಕೋಸ್ಕರ ದಬಾಂಗ್ ಡೆಲ್ಲಿ ಕೆಸಿ ಅವರು 4 ಅಂಕನ ತಗೊಳ್ತಾರೆ. 1 ಬಾರಿ ಆಲ್ಔಟ್ ಆಗೋದು ದಬಾಂಗ್ ಡೆಲ್ಲಿ ಕೆಸಿ, ಅದಕ್ಕೋಸ್ಕರ 2 ಅಂಕಗಳನ್ನ ತಗೊಳ್ಳೋದು ಪಟ್ನಾ ಪೈರೇಟ್ಸ್. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ತಂಡನೂ ಕೂಡ 2 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದಾರೆ. ಸೊ ದಬಾಂಗ್ ಡೆಲ್ಲಿ ಕೆಸಿ ಅವರು 2 ತಗೊಂಡಿದ್ದಾರೆ, ಹಾಗೂ ಪಟ್ನಾ ಪೈರೇಟ್ಸ್ ತಂಡ 3 ತಗೊಂಡಿದ್ದಾರೆ ಗುರು. ಸೊ ಡಿಫೆನ್ಸ್ ರೈಡಿಂಗ್ ಎಲ್ಲಾ ವಿಭಾಗದಲ್ಲೂ ಸ್ಟ್ರಾಂಗ್ ಆಗಿತ್ತು. 2 ತಂಡನೂ ಕೂಡ ಯಾರಿಗಿಂತ ಯಾರು ಕಮ್ಮಿ ಇಲ್ಲ ಅಂತ ಹೇಳ್ಬಹುದು. ನೀನಾ ಜೋನ್ ನಲ್ಲಿ ಇಬ್ರು ಕೂಡ ನಾನು ಇದೀನಿ ಗುರು, ನೀನು ಇರೋ ಗುರು ಅನ್ನೋ ರೇಂಜ್ಗೆ ಆಡಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಸಚಿನ್ ಅವರ ವಿಚಾರಕ್ಕೆ ಬಂದ್ರೆ ದಬಾಂಗ್ ಡೆಲ್ಲಿ ಕೆಸಿ ತಂಡದ ವಿರುದ್ಧ ಸೂಪರ್ 10 ಗಳಿಸ್ಕೊಂಡಿದ್ದಾರೆ. ಇವತ್ತು ಮಂಜಿತ್ ಅವರು ಅದ್ಭುತವಾಗಿ ರೈಡ್ ಮಾಡಿದ್ದಾರೆ. ಇವತ್ತು ಅವರು ಕೂಡ ಸೂಪರ್ 10 ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಜಾಯಿನ್ ಆಗಿದೆ. ಅದಕ್ಕೋಸ್ಕರ 10 ಅಂಕಗಳನ್ನ ಅವರು ಕೂಡ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ದಾರೆ ಗುರು. ಇನ್ನು ಅಂಕಿತ್ ಜಗ್ಲನ್ ಅವರು 4 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ. ಇನ್ನು ಸಂದೀಪ್ ಕುಮಾರ್ 4 ಟಚ್ ಪಾಯಿಂಟ್ ನ ತಗೊಂಡ್ರೆ, ಸುಧಾಕರ್ ಎಂ ಅವರು 2 ಟಚ್ ಹಾಗೂ 1 ಬೋನಸ್ ಅಂಕನ ಕಲೆ ಹಾಕಿದ್ದಾರೆ. ಇನ್ನ ನೀರಜ್ ಕುಮಾರ್ 2 ಟ್ಯಾಕಲ್ ಪಾಯಿಂಟ್ ಹಾಗೂ ಕಿಶನ್ 1 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ. ಸೊ ಬಟ್ ಇದನ್ನೆಲ್ಲ ನೋಡೋದಾದ್ರೆ ಮಂಜಿತ್ ಮತ್ತೆ ಸಚಿನ್ ಅವರ ಜೋಡಿ ಇವತ್ತು ಅದ್ಭುತವಾದ ಪ್ರದರ್ಶನ ಕೊಡ್ತು ಅಂತ ನನಗೇನೋ ಸ್ಪೆಷಲಿ ಆಗಿ ಅನ್ನಿಸ್ತು ಗುರು. ಇನ್ನು ಅಶ್ರಫ್ ಮಲ್ಲಿಕ್ ಇವತ್ತಿನ ಮ್ಯಾಚ್ ನಲ್ಲಿ 14 ಅಂಕನ ತಗೊಂಡಿದ್ದಾರೆ ಗುರು. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವ್ರಿಗೆ ಇಂಜುರಿ ಆದ ಮೇಲೆ ಆರ್ಭಟಿಸೋಕೆ ಶುರು ಮಾಡಿರೋದು ಅಶ್ರಫ್ ಮಲ್ಲಿಕ್. ಒಂದು ಟೈಮ್ ನಲ್ಲಿ ದಬಾಂಗ್ ಡೆಲ್ಲಿ ಕೆಸಿ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೊಂಡಿದ್ರು, ಬಟ್ ಅಶ್ರಫ್ ಮಲ್ಲಿಕ್ ನಾನಿದ್ದೀನಿ ಅಂತ ಕೈ ಎತ್ತಿ ಹೇಳಿದ್ದಾರೆ ಗುರು. ನಾನು ನಮ್ಮ ತಂಡದ ಪರವಾಗಿ ಆಡ್ತೀನಿ ಇನ್ನ ರೇಂಜ್ಗೆ. ಒಂದ್ ರೀತಿ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರ ಸ್ಥಾನನ ಅದ್ಭುತವಾಗಿ ತುಂಬುತ್ತಾ ಇದ್ದಾರೆ ಅಶ್ರಫ್ ಮಲ್ಲಿಕ್ಕಿನ. ಮೀತು ಅವರು ಇವತ್ತು 8 ಪಾಯಿಂಟ್ಗಳನ್ನ ತಗೊಳ್ಳೋದ್ರ ಮೂಲಕ ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಕೊಟ್ಟಿದ್ದಾರೆ. ವಿಕ್ರಾಂತ್ ಅವರು 4 ಟ್ಯಾಕಲ್ ಪಾಯಿಂಟ್ ಅಂದ್ರೆ, ಆಶೀಶ್ ಮಲ್ಲಿಕ್ ಅವರು 2 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ. ಇನ್ನು ಮಂಜಿತ್ ಅವರು 1 ರೈಡ್ ಅಂಕ ಹಾಗೂ 1 ಟ್ಯಾಕಲ್ ಪಾಯಿಂಟ್ ಸಮೇತ 2 ಅಂಕನ ತಗೊಂಡ್ರು. ಅದ್ ಬಿಟ್ರೆ ಯೋಗೇಶ್ ದಯ್ಯಾ ಅವರು 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಬಟ್ 2 ತಂಡನೂ ಕೂಡ ಸಮಬಲ ಈಕ್ವಲ್ ಅಂತ ಅನ್ನಿಸ್ತು. ಬಟ್ ಕೊನೆಯಲ್ಲಿ ಪಟ್ನಾ ಪೈರೇಟ್ಸ್ ತಂಡ ಅದ್ಭುತವಾಗಿ ಆಡ್ತು ಗುರು. ನನ್ಗನ್ಸಿದ ಪ್ರಕಾರ ಸ್ಟಾರ್ಟಿಂಗ್ ನಲ್ಲಿ ಎಲ್ಲರೂ ಕೂಡ ದಬಾಂಗ್ ಡೆಲ್ಲಿ ಕೆಸಿ ಈಸಿಯಾಗಿ ವಿನ್ ಆಗ್ತಾರೆ ಅಂತ ಅನ್ಕೊಂಡಿರಕ್ಕೆ ಅದೇ ತರ ಲೀಡ್ ನಲ್ಲಿ ಇದ್ರು. ಬಟ್ ಕೊನೆಯಲ್ಲಿ ಯಾಕೆ ಬಿಟ್ಕೊಟ್ಬಿಟ್ರು ಪಂದ್ಯನ ಗೊತ್ತಾಗ್ಲಿಲ್ಲ ಗುರು. ಕೊನೆಯಲ್ಲಂತೂ ಪಟ್ನಾ ಪೈರೇಟ್ಸ್ ತಂಡ ಅಬ್ಬರ್ಸ್ ಹಾಕ್ಬಿಟ್ರು ಅಂತ ಹೇಳ್ಬಹುದು. ಸೊ ನಿಮ್ಗೆ ಅನಿಸುತ್ತೆ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ನನಗಂತೂ ಇವತ್ತಿನ ಫೇವರೇಟ್ ಪ್ಲೇಯರ್ ಆಗಿ ಕಾಣಿಸಿದ್ದು ಅಶ್ರಫ್ ಮಲ್ಲಿಕ್ ಅವರು ಗುರು. ನವೀನ್ ಎಕ್ಸ್ಪ್ರೆಸ್ ಅವರ ಸ್ಥಾನನ ಅದ್ಭುತವಾಗಿ ತುಂಬುತ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಅಶ್ರಫ್ ಮಲ್ಲಿಕ್. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.